ಏನು ಓಕೆನೋ ಗಡಿ ಬಿಡಿ ಗಾಬರಿಯಲ್ಲಿ ಅರ್ಜೆಂಟಲ್ಲಿ ರೆಡಿಯಾಗಿ ಈಗ ಹೋಗ್ತಾ ಇದೀವಿ ಜಾತ್ರೆಗೆ. ತುಂಬಾ ಇಸ್ಕೊಂಬತ್ತೀನಿ ಶೂ ಎಲ್ಲ ಕುಡಿ ಕುಡಿ ಜೀವ ತಂಪು. ಕಬಡ್ಡಿ ಇಲ್ವಾ? ಕಾವಡೆ ಇದ್ರು ಆಡ್ತಾ ಇಲ್ಲ. ಯಾಕೆ ಜೋಶ್ ಆಡ್ತಾರೆ ಅಂತ ಹಿಂಗೆ ಮಾತಾಡ್ಬೇಕು. ಏನ್ ವಿಡಿಯೋ ಮಾಡ್ತಿದ್ದೀರಾ? ಹಾ, ಯೂಟ್ಯೂಬ್ ಅಲ್ಲಿ ಬರ್ತೀರಾ ನೀವು? ಹೌದು. ಸ್ವೀಟ್ ನೈಸ್. ಬಿಡಿ ಕತ್ಲು ಸ್ವಲ್ಪ ಅಲ್ಲಿ ಹಿಂಗ್ ಆಪೋಸಿಟ್ ಬಾ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಇದು ಒಂದು 3 days ಅಪ್ಡೇಟ್ ಆಗಿರುತ್ತೆ. ಚಿಕ್ಕದಾಗಿ ವಿಡಿಯೋ ಮಾಡೋಷ್ಟು ನಿಜವಾಗ್ಲೂ ನಂಗೆ ಟೈಮ್ ಇರಲಿಲ್ಲ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಊರಲ್ಲಿ ಹಬ್ಬ ಇತ್ತು, ಹಾಗೆ ವರ್ಕ್ಗಳು ಕೂಡ ಇತ್ತು. ಆ ಮಧ್ಯದಲ್ಲಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಂಗಾಗಿ ಒಂದೇ ವಿಡಿಯೋದಲ್ಲಿ 3 ದಿನದ ಅಪ್ಡೇಟ್ನ ನಾನು ಕೊಡ್ತಾಯಿದ್ದೀನಿ. ಇದು ಬಂದು ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಸೋಮವಾರ ಬಂದಿದ್ದರಿಂದ ಅವತ್ತು ನಾನ್ ವೆಜ್ ಏನು ಮಾಡೋಂಗಿರಲಿಲ್ಲ. ಅವತ್ತು ಶಾಪ್ ಕೂಡ ಏನು ಓಪನ್ ಮಾಡಿರಲಿಲ್ಲ. ಯಾಕಂದರೆ ಹಬ್ಬಕ್ಕೆ ಎಲ್ಲರೂ ಮಾಡಿಸ್ಕೊಂಡಿರ್ತಾರೆ, ಅವತ್ತು ಯಾರು ಕೂಡ ಬರಲ್ಲ. ಹಂಗಾಗಿ ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಹಬ್ಬದ್ದು, ಅದನ್ನೆಲ್ಲ ಹಾಕೋಣ ಅಂದ್ಬಿಟ್ಟು ಹಾಗೆ ಮನೆಯಲ್ಲೇ ಇದ್ದೆ. ಹಾಗೆ ಒಂದು ಚೈನ್ ತೊಗೋಬೇಕು ಡೈಲಿ ಯೂಸ್ಗೆ ಅಂತ ಹೇಳಿದ್ದೆ ಅಲ್ವಾ. ಇವತ್ತು ಹೇಗೂ ಫ್ರೀ ಆಗಿದ್ನಲ್ಲ, ಹಾಗೆ ನೋಡ್ಕೊಂಬಂದ್ಬಿಡೋಣ ಹೋಗಿ ಅಂದ್ಬಿಟ್ಟು ಇಲ್ಲೇ ನಮ್ಮ ಕುಣಿಗದಲ್ಲಿ ದೊಡ್ಡಪೇಟೆಯಲ್ಲಿ ಒಂದು ಆಚಾರ ಶಾಪಲ್ಲಿ ಹೋಗ್ಬಿಟ್ಟು ಕೇಳಿದೆ, ನೋಡೋಣ ಸಿಗುತ್ತೋ ಏನೋ ಅಂತ. ಕುಣಿಗಲಲ್ಲಿ ಸಿಗಲ್ಲ ಅಂದ್ಕೊಂಡಿದ್ದೆ, ಬಟ್ ಸಿಕ್ತು. 1-2 ಕಡೆ ವಿಚಾರಿಸಿದ್ದೆ ನಾನು, ಅಲ್ಲಿ ಸಿಕ್ಕಿರಲಿಲ್ಲ. ಬಟ್ ಈ ಒಂದು ಶಾಪಲ್ಲಿ ಸಿಕ್ತು. ಸಿಲ್ವರ್ ಐಟಮ್ಗಳೆಲ್ಲ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಹಂಗಾಗಿ ಇಲ್ಲೇ ತಗೊಂಡೆ. ಒಂದು ಸಿಲ್ವರ್ ಚೈನನ್ನು ತಗೊಂಡು ಅದಕ್ಕೆ ಈಗ ನಾನು ಗೋಲ್ಡ್ ಪಾಲಿಷ್ನ ಮಾಡಿಸ್ತಾ ಇದ್ದೀನಿ. ಗ್ಯಾರಂಟಿ ಚೈನು ಕೂಡ ನೋಡಿದೆ, ಬಟ್ ಅದು ನನಗೆ ಅಷ್ಟು ಹಾಕಿ ಅಭ್ಯಾಸ ಇಲ್ಲ. ಅಂದರೆ ನಾರ್ಮಲಾಗಿ ಆರ್ಟಿಫಿಷಿಯಲ್ ಚೈನ್ಸ್ನ ಹಾಕ್ತೀನಿ, ಬಟ್ ಇದು ಯಾವಾಗಲೂ ಹಾಕೋದಕ್ಕೆ ಆಗಲ್ಲ. ಈಗ ಬೇಸಿಗೆ ಕಾಲ ಬೇರೆ ಆಗಿರೋದ್ರಿಂದ ಅದು ಬೇಗ ಡಿಮ್ ಆಗುತ್ತೆ. ಹಾಗೆ ನನಗೆ ಅದು ಸ್ವಲ್ಪ ಇಚ್ಚಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಅದು ಆಗಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ. ಹಂಗಾಗಿ ಸಿಲ್ವರ್ನೇ ತಗೊಳ್ಳೋಣ ಅಂದ್ಬಿಟ್ಟು ಒಂದು ಸಿಲ್ವರಲ್ಲಿ ಚೈನ್ನ ತಗೊಂಡು ಅದಕ್ಕೆ ಗೋಲ್ಡ್ ಪಾಲಿಷ್ನ ಮಾಡಿಸಿದ್ದೀನಿ. 6 months ವಾರಂಟಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮು ಗೋಲ್ಡ್ ಪಾಲಿಶು ಬೇಗ ಹೋಗುತ್ತೆ, ನೆಕ್ಸ್ಟ್ ಟೈಮಿಂದ ನೀವು ಪಾಲಿಷ್ನ ಮಾಡಿಸ್ಕೊಂಡ್ರೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಫೈನಲಾಗಿ ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡೆ. ನಂದು ಫಸ್ಟ್ ಇದ್ದಿದ್ದು 2 ಎಳೆ ಗೋಲ್ಡ್ ಚೈನು, ಬಟ್ ಇವಾಗ ಸಿಲ್ವರಲ್ಲಿ 2 ಎಳೆ ತುಂಬ ದಪ್ಪ ಬಂದ್ಬಿಡುತ್ತೆ, ಬೇಡ ಅಂದ್ಬಿಟ್ಟು 1 ಎಳೆ ಸಾಕು ಅಂತ ತಗೊಂಡೆ. ಬಟ್ ಇದು ನನ್ನ ಫೇಸ್ಗೆ ಇನ್ನೂ ಸೂಟ್ ಆಗ್ತಿಲ್ಲ. ಯಾಕಂದರೆ ಪ್ರತಿದಿನ ಅದನ್ನು ಯೂಸ್ ಮಾಡಿದ್ನಲ್ಲ, ಈಗ ಒಂಥರ ಏನೋ ಖಾಲಿ ಅಂತ ಅನ್ನಿಸ್ತಿದೆ. ಬಟ್ ಸ್ವಲ್ಪ ದಿನ ಹೋದ್ಮೇಲೆ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಮಗೆ ತುಂಬಾ ಅನಿವಾರ್ಯ ಇತ್ತು, ಹಂಗಾಗಿ ಈಗ ನಾನು ಅದನ್ನು ಚೇಂಜ್ ಮಾಡಬೇಕಾಯ್ತು. ಯಾಕೆ ಏನು ಅಂತಲ್ಲ, ಆದಷ್ಟು ಬೇಗ ನಿಮಗೂ ಕೂಡ ಹೇಳ್ತೀನಿ. ಹಾಗೆ ಅಲ್ಲೊಂದು ಗ್ಯಾರಂಟಿ ಇಯರಿಂಗ್ ಕೂಡ ಚೆನ್ನಾಗಿತ್ತು, ಅದನ್ನೊಂದು ತಗೊಂಡು ಬಂದೆ ಮನೆಗೆ ಬಂದ ಮೇಲೆ ಮಾಮೂಲಿ ಮನೆ ಕೆಲಸಗಳೆಲ್ಲ ಇರುತ್ತಲ್ಲ. ನೆಕ್ಸ್ಟ್ ಡೇ ಹೊಸ್ತಡ್ಕಿತ್ತು, ಯುಗಾದಿ ಹೊಸ್ತಡ್ಕಿ. ಈ ಸಲ ಮಂಗಳವಾರ ಮಾಡಿರೋದು ಎಲ್ಲರೂ ಕೂಡ. ಒಂದು ದಿನ ಗ್ಯಾಪ್ ಬಿಟ್ಟು ನಾನು ನೆಕ್ಸ್ಟ್ ಡೇಗೆ ಇಡ್ಲಿ ದೋಸೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ಮಕ್ಕಳೆಲ್ಲ ಮನೇಲೇ ಇರ್ತಾರೆ, ಎಕ್ಸಾಮ್ ಕೂಡ ಎಲ್ಲ ಮುಗ್ದಿತ್ತಲ್ಲ. ಅವರಿಗೆ ಇಡ್ಲಿ ದೋಸೆ ಅಂದರೆ ಅದೊಂದಿದ್ರೆ ಬೇರೆ ಏನೂ ಕೇಳೋದೇ ಇಲ್ಲ. ಹಂಗಾಗಿ ನಾನ್ ವೆಜ್ ಜೊತೆಗೆ ಇದು ಇರಲಿ ಅಂದ್ಬಿಟ್ಟು ಅದನ್ನು ರುಬ್ಬಿ ಎಲ್ಲ ಇಟ್ಟೆ. ಇದು ನೆಕ್ಸ್ಟ್ ಡೇ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಮಿನಿ ವ್ಲಾಗಿಗೆ ಅಂತ ವೀಡಿಯೋ ಮಾಡಿರೋದನ್ನೇ ಶೇರ್ ಮಾಡ್ತೀನಿ. ಯಾಕಂದರೆ ಅಡುಗೆ ಮಾಡೋ ಬ್ಯುಸಿಯಲ್ಲಿ 2 ಥರ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಹಂಗಾಗಿ ಈ ಒಂದು ವಿಡಿಯೋದಲ್ಲಿ ವರ್ಕು ಕೂಡ ತೋರಿಸ್ತೀನಿ, ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀನಿ. ಹಬ್ಬದ ಜೊತೆಯಲ್ಲಿ ಊರಲ್ಲಿ ಹಬ್ಬ ಕೂಡ ಇತ್ತು, ಅಂದರೆ ಜಾತ್ರೆ. ಯುಗಾದಿಯಾಗಿ 5 ದಿನಕ್ಕೆ ಜಾತ್ರೆ ನಡೆಯುತ್ತೆ. ಅಲ್ಲಿಗೂ ಕೂಡ ಹೋಗಿದ್ವಿ. ಹೇಗಿತ್ತು ಅದು ಕೂಡ ಎಲ್ಲ ಅಂದ್ಬಿಟ್ಟು ತೋರಿಸ್ತೀನಿ. ವಿಡಿಯೋ ತುಂಬಾ ಚೆನ್ನಾಗಿದೆ, ಬಟ್ ಸ್ವಲ್ಪ ಲೆಂತಿ ಆಯಿತು. ಬಟ್ ಓಕೆ, ನನಗೆ ಒಂದೇ ದಿನದಲ್ಲಿ ಮುಗಿಸ್ಬಿಡೋಣ. ಇನ್ನು ನೆಕ್ಸ್ಟು ಬೇರೆ ವೀಡಿಯೋಸ್ ಎಲ್ಲ ಇದೆ. ಹಾಗಾಗಿ ಇದನ್ನು ಇವತ್ತು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ನಾನು ಎಲ್ಲದನ್ನು ಸೇರಿಸಿ ಒಂದೇ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಹೊಸ್ತಡ್ಕಿಗೆ ಇಷ್ಟು ಅಡುಗೆಗಳನ್ನ ಮಾಡಿದ್ದೆ. ಮಟನ್ ಸಾಂಬಾರು ಮತ್ತು ಚಿಕನ್ನಲ್ಲಿ 1-2 ಥರ ಗ್ರೇವಿನ ಮಾಡಿದ್ದೆ. ಈ ಸಲ ಚಿಕನ್ ಸುಕ್ಕ ಮಾಡಿದ್ದೆ ಯೂಟ್ಯೂಬಲ್ಲಿ ನೋಡಿಕೊಂಡು. ಚೆನ್ನಾಗಾಗಿತ್ತು,
ತುಂಬಾ ಚೆನ್ನಾಗಾಗಿತ್ತು. ಹೊಸ್ತಡ್ಕಿನ ದಿನ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನನ್ನ ಮಗಳದ್ದು ಒಂದು ಡ್ರೆಸ್ನ ಸ್ಟಿಚಿಗೆ ಕೊಡಬೇಕಿತ್ತು. ಹಾಗೆ ಅದಕ್ಕೆ ಲೈನಿಂಗ್ನು ಹಾಗೆ ತೊಗೊಂಡು ಬಂದುಬಿಡಿ, ನನಗೂ ಈಸಿ ಆಗುತ್ತೆ ಅಂದರೆ, ಯಾಕಂದರೆ ಇನ್ನು 2 ಡೇಸ್ ಅಷ್ಟೇ ಟೈಮ್ ಇದ್ದಿದ್ದು. ನಾನು ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ, ಹಂಗಾಗಿ ತೊಗೊಂಡು ಬಂದುಬಿಡಿ ನೀವೇ ಅಂತಂದರು. ಸರಿ ಆಯ್ತು ಅಂದ್ಬಿಟ್ಟು ಲೈನಿಂಗ್ನು ಕೂಡ ತೊಗೊಂಡು, ಹಾಗೆ ಈ ಥರ ಒಂದು ಡೋರಿನೂ ಕೂಡ ಹಾಕ್ಸೋಣ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಅಂದ್ಕೊಂಡು ಅದನ್ನು ಕೂಡ ಒಂದನ್ನು ತೊಗೊಂಡಾಗೆ ಸ್ಟಿಚಿಗೆ ಕೊಟ್ಟು ಬರೋಣ ಅಂತ ಬಂದಿದ್ದೆ ಇವತ್ತು. ಆ ಒಂದು ಕೆಲಸನೂ ಕೂಡ ಆಯಿತು. ಹಾಗೆಯೇ ಊರಿಗೆ ಹೋಗ್ತಿದ್ವಲ್ಲ, ಒಂದು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು, ಅಲ್ಲಿ ಜಾತ್ರೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬ್ಲೌಸ್ ಕೂಡ ರೆಡಿ ಮಾಡೋದಕ್ಕೆ ಕೊಟ್ಟಿದ್ದೆ. ಆ ಸ್ಯಾರಿಗೆ ಮ್ಯಾಚಿಂಗು ಈ ಥರ ಗಾಜಿನ ಬಳೆಗಳು ನಂಗೆ ತುಂಬಾ ಇಷ್ಟ. ಅವಾಗೆಲ್ಲ ತುಂಬಾ ಕಲೆಕ್ಷನ್ಸ್ ಮಾಡ್ತಿದ್ದೆ, ಬಟ್ ಈಗ ಅಷ್ಟೊಂದು ತಗೊಂಡಿರಲಿಲ್ಲ ನಾನು ಇತ್ತೀಚೆಗೆ. ಏನಾದರೂ ಮದುವೆ ಆ ಥರ ಫಂಕ್ಷನ್ಗಳಿಗೆ ಅಷ್ಟೇ ವೇರ್ ಮಾಡ್ತಿದ್ದಿದ್ದು, ಬಟ್ ಈಗ ಯಾಕೋ ಗಾಜಿನ ಬಳೆ ಹಾಕ್ಕೋಬೇಕು ಅಂತ ಅನ್ನಿಸ್ತು, ಹಂಗಾಗಿ ಬಂದಿದ್ದೆ. ತುಂಬಾ ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸ್ ಎಲ್ಲ. ಈಗ ಈ ಒಂದು ಬ್ಯಾಂಗಲ್ಸ್ ಟ್ರೆಂಡ್ ಆಗಿದೆ, ತುಂಬಾ ಚೆನ್ನಾಗಿತ್ತು. ನಾನು ಈ ಥರ ಮಲ್ಟಿ ಕಲರಲ್ಲಿ ಒಂದು, ಹಾಗೆ ಪರ್ಪಲ್ ಕಲರಲ್ಲಿ ಒಂದೆರಡು ಈ ಥರ ಎಲ್ಲ ತಗೊಂಡೆ. ಇರಲಿ ಯಾವಾಗಾದರೂ ಮ್ಯಾಚ್ ಆಗುತ್ತೆ, ಯಾವುದಕ್ಕಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ತಗೊಂಡೆ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಈ ಒಂದು ಶಾಪು ಬಂದು ನಮ್ಮ ಕುಣಿಗಲ್ನ ದೊಡ್ಡಪೇಟೆಯಲ್ಲಿ ತುಪ್ಪದ ಆಂಜನೇಯ ದೇವಸ್ಥಾನ ಪಕ್ಕನೇ ಇದೆ. ಅವರು ನಾವು ಏನಾದರೂ ಬ್ಯಾಂಗಲ್ಸ್ ಬೇಕು ಅಂದರೆ ನಾವು ಸ್ಯಾರಿ ಎಲ್ಲ ತೋರಿಸಿದ್ರೆ ಅದಕ್ಕೆ ಮ್ಯಾಚ್ ಮಾಡಿ ಕೂಡ ಕೊಡ್ತಾರೆ. ಬ್ರೈಡಲ್ ಬ್ಯಾಂಗಲ್ಸ್ ಕೂಡ ಎಲ್ಲ ಸಿಗುತ್ತೆ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತಗೋಬೋದು. ಅಲ್ಲಿಂದ ಬಂದಮೇಲೆ ಹಾಗೆ ಒಂದು ಆನ್ಲೈನಲ್ಲಿ ಪಾರ್ಸಲ್ ಕೂಡ ರಿಸೀವ್ ಆಗಿತ್ತು. ಈ ಥರ ಒಂದು ಲೈಟನ್ನ ನಾನು ಆಲ್ರೆಡಿ ಒಂದು ಸಲ ತರಿಸಿದ್ದೆ, ಬಟ್ ಅದು ಈಗ ಯಾಕೋ ವರ್ಕ್ ಆಗ್ತಿರ್ಲಿಲ್ಲ. ಅಂದರೆ ತುಂಬ ದಿನವೇ ಆಗಿತ್ತು, ಆಲ್ಮೋಸ್ಟ್ 1 ಇಯರ್ ಮೇಲೇ ಆಗಿಬಿಟ್ಟಿತ್ತು. ಮಕ್ಕಳ ರೂಮಿಗೆ ಈ ಥರ ಒಂದು ಲೈಟು ನೈಟ್ ಟೈಮಲ್ಲಿ ಮಲ್ಕೊಳ್ಳುವಾಗ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಅಂದ್ಬಿಟ್ಟು ತರಿಸಿದ್ದೆ. ಅದು ವರ್ಕ್ ಆಗ್ತಿರ್ಲಿಲ್ಲ, ಬಟ್ ಈಗ ಮತ್ತೆ ಅದನ್ನು ರೀಆರ್ಡರ್ ಮಾಡಿ ತರಿಸಿದ್ದೀನಿ. ಮೀಶೋದಲ್ಲಿ ತರಿಸಿದ್ದು ಅರೌಂಡ್ ಒಂದು ಇದು 350-400 ಏನೋ ಆಯಿತು. ಬಟ್ ಇದೂ ಕೂಡ ಯಾಕೋ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಅದಕ್ಕೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಚಾರ್ಜರ್ ಥರ ಪಿನ್ ಕೊಟ್ಟಿರ್ತಾರೆ, ಅದನ್ನು ನಾವು ಮೊಬೈಲ್ ಚಾರ್ಜ್ ಹೋಲ್ಡರ್ ಇರುತ್ತಲ್ಲ ಅದಕ್ಕೆ ಫಿಕ್ಸ್ ಮಾಡಿದ್ರೆ ಈ ಥರ ಕಲರ್ ಲೈಟ್ಗಳು ಬರುತ್ತೆ ನೋಡಿ. ಅದು ಮನೆ ತುಂಬ ಈ ಥರ ಟಾಪಲ್ಲಿ ಮತ್ತು ಗೋಡೆ ಮೇಲೆಲ್ಲ ಈ ಥರ ಬರುತ್ತೆ. ಮತ್ತು ಇದು ರೊಟೇಟ್ ಆಗುತ್ತೆ, ಬಟ್ ಈ ಒಂದು ಇವತ್ತು ನಾನು ತರಿಸಿರೋದು ಯಾಕೋ ರೊಟೇಟ್ ಆಗ್ತಾ ಇರಲಿಲ್ಲ, ಹಂಗಾಗಿ ಅದು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ, ಇದು ಬುಧವಾರ ಆಗಿತ್ತು. ಇವತ್ತು ಗಣೇಶನಿಗೆ ಪೂಜೆ, ಪ್ರತಿದಿನ ಪೂಜೆ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಇವತ್ತು ನಮ್ಮ ಗಿಡದಲ್ಲಿ ಹೂಗಳು ಬಿಟ್ಟಿತ್ತು, ಅದೇನೋ ಒಂಥರ ಖುಷಿ. ನಾವು ಹೊರಗಡೆಯಿಂದ ಎಷ್ಟೇ ದುಡ್ಡು ಕೊಟ್ಟು ತಂದ್ರೂ ನಮ್ಮ ಗಿಡದಲ್ಲಿ ಬಿಟ್ಟಿರೋವಂಥ ಹೂವುಗಳನ್ನ ಇಟ್ಟು ಪೂಜೆ ಮಾಡೋದೇ ಒಂಥರ ಖುಷಿ. ಹಾಗೆ ಆ ಗಣೇಶನಿಗೆ ಒಂದು ಸ್ವಲ್ಪ ಗರಿಕೆ ಮತ್ತು ಶಿವಂಗೆ ತುಂಬೆ ಹೂವು, ಇದೆಲ್ಲದೂ ಕೂಡ ನಮ್ಮ ಟೆರೆಸ್ ಮೇಲೆ ಒಂದಷ್ಟು ಪಾಟ್ಗಳಲ್ಲಿ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ, ಅದರಲ್ಲೇ ಬಿಡುತ್ತೆ. ಅದನ್ನು ಕೂಡ ಎಲ್ಲ ಇಟ್ಟು ಸಿಂಪಲ್ಲಾಗಿ ಈ ಥರ ಪೂಜೆನ ಮುಗಿಸ್ಕೊಂಡಿದ್ದೆ. ಗಣೇಶನಿಗೆ ಕಡಲೆ ಬೀಜ ಮತ್ತು ಬೆಲ್ಲದ ನೈವೇದ್ಯಕ್ಕೆ ಇಟ್ಟು ಪೂಜೆನ ಮಾಡಿಕೊಂಡೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಪ್ರತಿದಿನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ. ಪೂಜೆನೆಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದೆ. ಇವತ್ತೊಂದು ಮೇಕಪ್ಪಿಗೆ ಹೋಗೋದಿತ್ತು, ಹಾಗೆ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಅರೇಂಜ್ ಮಾಡ್ಕೋಬೇಕಿತ್ತು. ಮೇಕಪ್ ಕಿಟ್ಟು ಕೂಡ ತುಂಬ ದಿನ ಆಗಿತ್ತು, ಈಗ ಯಾವುದು ವರ್ಕ್ ಇರಲಿಲ್ಲ ಇತ್ತೀಚೆಗೆ, ಹಂಗಾಗಿ ಅದನ್ನು ಕೂಡ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶಾಪಿಗೆ ಬಂದೆ. ಹಾಗೆ ಸ್ವಲ್ಪ ಕಸ್ಟಮರ್ಸ್ ಕೂಡ ಬರೋದಿದ್ರು, ಮದುವೆಗೆ ಬುಕ್ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿದರು. ಅವ್ರು ಬರೋ ಅಷ್ಟರಲ್ಲಿ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು, ಹಾಗೆ ತುಂಬ ದಿನ ಆಗಿತ್ತು ನೈಲ್ ಪಾಲಿಶ್ ಕೂಡ ಕಲರ್ ಚೇಂಜ್ ಮಾಡಿರಲಿಲ್ಲ, ಅದನ್ನು ಕೂಡ ಹಾಗೆ ಹಾಕ್ಕೊಂಡು ಹೀಗೆ ಏನಾದರೂ ಒಂದು ಕೆಲಸಗಳು ಇದ್ದೇ ಇರುತ್ತೆ ಪ್ರತಿದಿನ. ಆರಾಮಾಗಿ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಆಗಲ್ಲ. ಏನಾದರೂ ಒಂದು ಮುಗಿದ ಮೇಲೆ ಇನ್ನೊಂದು ಕೆಲಸಗಳೇನಾದರೂ ಚಿಕ್ಕ ಪುಟ್ಟದಾದರೂ ಪರವಾಗಿಲ್ಲ ಬರ್ತಾನೆ ಇರುತ್ತೆ, ಹಾಗೆ ಮುಗಿಸ್ಕೊತಾ ಇರ್ತೀನಿ ಅಷ್ಟೇ. ಹಾಗೆ ನಮ್ಮ ಸ್ಟೂಡೆಂಟ್ ಕೂಡ ಬಂದಿದ್ರು ಇವತ್ತು, ಅವರು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು, ಭವ್ಯ ಅಂತ. ಐಬ್ರೋಸ್ ಮಾಡಿಸೋದಿತ್ತು ಅಂದ್ಬಿಟ್ಟು ಬಂದಿದ್ದರು. ಹಾಗೆ ನಾನು ಈ ವೀಕಲ್ಲಿ ಒಂದು ಬ್ರೈಡ್ ಕೂಡ ಬುಕ್ ಆಗಿದೆ, ಅದಕ್ಕೆ ಅಂದ್ಬಿಟ್ಟು ಜ್ಯುವೆಲ್ಸ್ ಕೂಡ ಎಲ್ಲ ರೆಡಿ ಮಾಡಿರ್ತಿದ್ದೆ. ಯಾಕಂದರೆ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗ್ತೀವಿ, ಅಲ್ಲಿಂದ ಬಂದಮೇಲೆ ಮತ್ತೆ ಗಡಿಬಿಡಿಯಲ್ಲೆಲ್ಲ ಟೆನ್ಷನ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರು ಇವತ್ತು ಯಾವುದು ಬುಕ್ ಮಾಡಿ ಹೋದರು, ಬ್ರೈಡ್ ಬಂದಿದ್ದರು. ಅವ್ರದ್ದೆಲ್ಲ ನಾನು ವೀಡಿಯೋ ಏನು ಮಾಡೋಕ್ಕೋಗಲಿಲ್ಲ. ಮಾಡಿದ್ದನ್ನು ಅವ್ರು ಬುಕ್ ಮಾಡಿದ ತಕ್ಷಣ ಹಾಗೇ ಅವ್ರಿಗೆ ಏನೇನು ಬೇಕು ಎಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ಟೆ. ಹಾಗೆ ನಾನು ಊರಿಗೆ ಹೋಗ್ತಿದ್ದೀನಲ್ಲ, ಅಲ್ಲೇ ಒಂದು ಹಾಫ್ ಸ್ಯಾರಿ ಮೇಕಪ್ ಕೂಡ ಇದೆ, ಅಲ್ಲಿಗೂ ಕೂಡ ಜ್ಯುವೆಲ್ಸ್ ಎಲ್ಲ ತೊಗೊಂಡೋಗ್ಬೇಕಿತ್ತು. ಎಲ್ಲದನ್ನು ಜೋಡಿಸ್ಕೊಂಡು ಬುಧವಾರ ಸಂಜೆ ಇದು ನಮ್ಮ ಕುಣಿಗಲಿಂದ ಒಂದು
10 ಕಿಲೋಮೀಟರ್ಸ್ ಏನೋ ಆಗ್ಬೋದು ಅನಿಸುತ್ತೆ. ಅಲ್ಲಿ ಒಂದು ನಾನ್ ಬ್ರೈಡಲ್ ಮೇಕಪ್ ಇತ್ತು. ಇವರು ಅವರ ಫ್ಯಾಮಿಲಿ ಒಂದು ಮದುವೆಗೆ ರೆಡಿಯಾಗಿ ಹೋಗ್ತಿದ್ರು. ಇಲ್ಲೇ ಮನೆಗೆ ಬಂದು ರೆಡಿ ಮಾಡಿಕೊಡಿ ಅಂತ ಕೇಳಿದರು. ಸರಿ ಅಂದ್ಬಿಟ್ಟು ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರನೇ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲ ಮಾಡಿ ಕೊಟ್ಟಿದ್ದೆ. ಹಾಗೆ ಜ್ಯುವೆಲ್ಸು ಕೂಡ ಬೇಕು ಅಂತ ಹೇಳಿದರು. ಜ್ಯುವೆಲ್ಸ್ನು ಕೂಡ ಹಾಕಿ ಕೊಟ್ಟು ಬಂದಮೇಲೆ ಮತ್ತೆ ಕಸ್ಟಮರ್ಸ್ ಇದ್ದರು. ಅವ್ರಿಗೂ ಕೂಡ ಏನು ಬೇಕು ಅದನ್ನೆಲ್ಲ ಮಾಡಿ ಕಳಿಸಿ ನಾನು ಮತ್ತೆ ಮನೆಗೆ ಹೋದೆ. ಇದೇ ಥರ ಇರುತ್ತೆ ನನ್ನ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇವಾಗ ಡೈಲಿ ವ್ಲಾಗ್ ಮಿನಿ ವ್ಲಾಗ್ ಚಾಲೆಂಜನ್ನ ಮಾಡ್ತಿದ್ದೀನಲ್ಲ, ಅದನ್ನು ನೋಡೋರಿಗೆ ಗೊತ್ತಿರುತ್ತೆ ಹೇಗೆ ಹೋಗ್ತಾ ಇದೆ ನಮ್ಮ ಲೈಫ್ ಈಗ ಅಂದ್ಬಿಟ್ಟು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅವ್ರದ್ದು ಮಾರ್ನಿಂಗ್ ಮುಹೂರ್ತಕ್ಕೂ ಕೂಡ ರೆಡಿ ಮಾಡಿಕೊಡಿ ಅಂತ ಕೇಳಿದರು. ಸರಿ ಅಂದ್ಬಿಟ್ಟು ಬೇಗನೆ ಎದ್ದು ನಾವು ಇವತ್ತು ಊರಿಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ, ಬಟ್ ವರ್ಕ್ ಇದ್ದಿದ್ದರಿಂದ ನಾನು ವರ್ಕ್ನ ಮುಗಿಸ್ಕೊಂಡು ಹೋಗೋ ಥರ ಆಯಿತು. ಅಮ್ಮ ಹಂಗೆ ಹೇಳಿದ್ದೆ ಈ ಥರ ಇದೆ ಅಂತ. ಸರಿ ಆಯಿತು ಮಾಡಿಕೊಂಡೆ ಬಾ, ಪರವಾಗಿಲ್ಲ, ನಾನು ಮಾಡ್ಕೊತೀವಿ. ಇಲ್ಲಿ ನಮ್ಮ ಚಿಕ್ಕಮ್ಮ ಎಲ್ಲ ಆಲ್ರೆಡಿ ಹೋಗಿದ್ರು. ನಮ್ಮ ಅಜ್ಜಿನೂ ಕೂಡ ಹಿಂದಿನ ದಿನ ಮಕ್ಕಳನ್ನ ಕರ್ಕೊಂಡು ಊರಿಗೆ ಆಲ್ರೆಡಿ ಹೋಗಿದ್ರು. ನಾನಿವತ್ತು ಇಲ್ಲಿ ಮುಗಿಸ್ಕೊಂಡು ಹೋಗಬೇಕಿತ್ತು. ಇವ್ರದ್ದು ಇಲ್ಲಿ ಅದು ವರ್ಕ್ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 9 o'clock ಆಗೋಯ್ತು. ಇವರು ನಮ್ಮ ರೆಗ್ಯುಲರ್ ಕಸ್ಟಮರ್ಸು, ಫೇಶಿಯಲ್ಗೆ, ಐಬ್ರೋಸ್ ಎಲ್ಲದಕ್ಕೂ ಬರ್ತಾರೆ. ಹಾಗೆ ಈ ಥರ ಮೇಕಪ್ ಇದ್ದಾಗಲೂ ಕೂಡ ಮಾಡಿಸ್ಕೊತಿರ್ತಾರೆ. ಬಟ್ ಇವತ್ತು ನಾವು ನಮ್ಮ ಊರಿಗೆ ಹೋಗಬೇಕಿತ್ತು, ಬಟ್ ಅವತ್ತೇ ಅವ್ರದ್ದು ಕೂಡ ಮೇಕಪ್ ಇದ್ದಿದ್ದರಿಂದ ಮಾಡಿಕೊಡಿ ನೀವೇನೆ ಅಂತ ಕೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಈಗ ನಾವು ಕಸ್ಟಮರ್ಸ್ನೂ ಕೂಡ ಬಿಡೋದಕ್ಕಾಗಲ್ಲ, ಹಾಗೆ ಫ್ಯಾಮಿಲಿನೂ ಕೂಡ ಬಿಡೋಕ್ಕಾಗಲ್ಲ. ಕೆಲವೊಂದು ಸಲ ಈ ಥರ ಸಿಚುವೇಶನ್ಗಳನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ನಂಗೆ ಸ್ವಲ್ಪ ಬೇಜಾರಿತ್ತು, ನಾನು ಹೋಗಬೇಕಿತ್ತು. ಪ್ರತಿ ವರ್ಷ ಹಿಂದಿನ ದಿನವೇ ಹೋಗಿ ಮನೆಯಲ್ಲಿ ಎಲ್ಲ ಅಡುಗೆ ಕೆಲಸ ಆಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ದೆ ಅಮ್ಮಂಗೆ. ಬಟ್ ಈ ಸಲ ಹೋಗೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. ಬಟ್ ಈ ಕಡೆ ಒಂದು ಕಡೆ ನೋಡಿದ್ರೆ ಕಸ್ಟಮರ್ನೂ ಕೂಡ ಬಿಡೋಕ್ಕಾಗಲ್ಲ. ಈಗ ಊರಿಗೆ ಹೋಗಬೇಕು, ಜಾತ್ರೆ ನಡೀತಾ ಇದೆ ಊರಲ್ಲಿ ಇವತ್ತು. ಬೇಗ ಹೋಗ್ಬೇಕಿತ್ತು, ಬಟ್ ವರ್ಕ್ ಇದ್ದಿದ್ದರಿಂದ ಅಮ್ಮ ಮುಗಿಸ್ಕೊಂಡೆ ಬಾ, ಪರವಾಗಿಲ್ಲ ಮಾಡ್ಕೊತಿರ್ತೀವಿ ಅಂತಂದರು. ಈಗ ಮನೆಯವರು ಟಿಫನ್ ತರಕ್ಕೆ ಹೋಗಿದ್ದಾರೆ. ಹೋಗೋಷ್ಟರಲ್ಲಿ ನಾವು ಒಂದು 11:30 ಆಗೋಗುತ್ತೆ. ಅದಕ್ಕೆ ಅಷ್ಟೊತ್ತವರೆಗೂ ಹಂಗೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಟಿಫನ್ ತರಕ್ಕೆ ಹೋಗಿದ್ದಾರೆ ಹೈವೇಯಲ್ಲಿ. ಹೋಟೆಲ್ಗೆ ಹೋಗಿ ತಿನ್ನೋದಕ್ಕೆ ಹೋದರೆ ಮತ್ತೆ ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಹಾಗೆ ಕಾರಲ್ಲೇ ತಿಂದ್ಕೊಂಡು ಊರ ಕಡೆ ಹೊರಟ್ವಿ. ಹಾಗೆ ನಮ್ಮ ಮಾವನ ಮಕ್ಕಳು ಹಾಗೆ ನಮ್ಮ ಅತ್ತೆ ಅವರು ಕೂಡ ಬಂದರು ನಮ್ಮ ಜೊತೆಲಿ. ಅವರು ಕೂಡ ಇವತ್ತು ಊರಿಗೆ ಬರ್ತಿದ್ದಾರೆ ಜಾತ್ರೆಗೆ. ಅವ್ರನ್ನೂ ಕೂಡ ಹಾಗೆ ಪಿಕ್ ಮಾಡಿಕೊಂಡು ನಾವು ನಮ್ಮ ಊರಿಗೆ ಬಂದ್ವಿ. ಒಂಥರ ಖುಷಿ ಅಲ್ವಾ, ನಾವು ಹುಟ್ಟಿ ಬೆಳೆದಿರೋ ಅಂಥ ಊರಿಗೆ ಬರೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ. ಜಾತ್ರೆಗೆಲ್ಲ ರೆಡಿ ಆಗಿತ್ತು. ಆಲ್ಮೋಸ್ಟ್ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಟೈಮು 12:10 ಆಗೋಯ್ತು. 1:15ಗೆ ಜಾತ್ರೆ ತೇರು ಎಳೆಯೋದು. ಅಷ್ಟರಲ್ಲಿಗೆ ನಾವು ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬರಬೇಕು. ಜಾತ್ರೆ ವಿಡಿಯೋನ ಆದಷ್ಟು ಒರಿಜಿನಲ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಆ ವೈಬ್ಸ್ನ ನೀವು ಫೀಲ್ ಮಾಡಲಿ ಅಂತ. ಒರಿಜಿನಲ್ ಆಗಿದ್ರೇ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ಇದೇ ಥರ ಯುಗಾದಿ ಹಬ್ಬ ಆಗಿ 5 ದಿನಕ್ಕೆ ಜಾತ್ರೆ ನಡೆಯುತ್ತೆ. ಈ ಸಲನೂ ಅದೇ ಥರ. ಸ್ವಲ್ಪ ನಾವಿವತ್ತು ಲೇಟಾಗಿ ಬಂದಿದ್ದೀವಿ ಅಷ್ಟೇ, ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲ ಟೈಮು ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಮನೆಗೆ ಹೋದ್ಮೇಲೆ ಅಲ್ಲಿ ಹೇಗಿತ್ತು ನಮ್ಮ ದಿನ ಇವತ್ತು ಅಂತ ನಿಮಗೆ ಹಾಗೇ ಒರಿಜಿನಲಾಗಿ ವೀಡಿಯೋನ ಹಾಕ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಕಲರ್ಫುಲ್ಲಾಗಿರುತ್ತೆ ವೀಡಿಯೋ, ಬಟ್ ಸ್ವಲ್ಪ ಲೆಂತಿ ಆಯಿತು ಅಷ್ಟೇ. ಒಂದು ಸ್ವಲ್ಪ ಟೈಮ್ ಕೊಟ್ಟು ನೋಡಿದ್ರೆ ವೀಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅಪ್ಪ ಆಲ್ರೆಡಿ ರೆಡಿಯಾಗಿ ಹೊರಟ್ಬಿಟ್ಟಿದ್ರು. ಅವರು ಪ್ರತಿ ವರ್ಷವೂ ಹಂಗೆ ಬೇಗನೆ ಹೋಗ್ಬಿಟ್ಟಿರ್ತಾರೆ. ನಮಗೆ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ರು, ಬೇಗ ಬೇಗ ಬನ್ನಿ ಅಂತ. ನಮ್ಮ ಮಕ್ಕಳು ಕೂಡ ಹಿಂದಿನ ದಿನವೇ ಬಂದಿದ್ದರಿಂದ ಆಲ್ಮೋಸ್ಟ್ ನಾವು ಹೋಗೋಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಅಮ್ಮ ಒಬ್ಬಟ್ಟು ಕೂಡ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಪ್ರತಿ ವರ್ಷ ಇದೇ ಥರ ನಮ್ಮ ಮನೆಗೆ ಮಾರನಮಿ ಹಬ್ಬದಲ್ಲಿ ಒಂದು ಸಲ, ಹಾಗೆ ಈ ಥರ ಯುಗಾದಿ ಹಬ್ಬದಲ್ಲಿ ಒಂದು ಸಲನೇ ಎಲ್ಲರೂ ಕೂಡ ಸೇರೋದು. ಈ ಸಲ ಸ್ವಲ್ಪ ಜನ ಕಡಿಮೆನೇ ಇದ್ದರು, ಬೇರೆ ಕೆಲಸಗಳಿತ್ತು ಅನಿಸುತ್ತೆ. ಹಾಗೆ ಇನ್ನೊಂದು ಫಂಕ್ಷನ್ ಕೂಡ ಇತ್ತು, ಹಂಗಾಗಿ ಸ್ವಲ್ಪ ಜನ ಕಡಿಮೆನೇ ಇದ್ದರು. ಬಟ್ ಓಕೆ. ಮತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಈಗ ರೆಡಿ ಆಗಿಬಿಟ್ಟು ಜಾತ್ರೆಗೆ ಹೋಗಬೇಕು. ನಾನಿವತ್ತು ಸ್ಯಾರಿ ಹಾಕೊಳ್ಳೋಣ ಅಂತ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೆ. ಹಾಗೆ ನನ್ನ ಮಗಳದು ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ರು ನಮ್ಮ ಟೈಲರ್ 2 ದಿನಕ್ಕೇ. ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದ ಥರನೇ ತುಂಬ ಚೆನ್ನಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಡ್ಸಿದ್ರು, ಅದೊಂದು ಖುಷಿ. ರೆಡಿ ಆದ ತಕ್ಷಣ ಒಂದು ಫೋಟೋ ವೀಡಿಯೋ ತೆಗಿಯೋಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ. ಹಾಗೆ ರೆಡಿ ಆದ ತಕ್ಷಣ ತೆಗೆದ್ರೇ ಚೆನ್ನಾಗಿರುತ್ತೆ. ಹಾಗೆ ನಮ್ಮೂರಲ್ಲಿ ನಮ್ಮ ತೋಟದಲ್ಲಿ ಈ ಥರ ಬ್ಯಾಕ್ಗ್ರೌಂಡು ನೇಚರ್ ತುಂಬಾ ಚೆನ್ನಾಗಿದೆ, ಹಂಗಾಗಿ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಫಸ್ಟ್ ಟ್ರಿಪ್ ನಮ್ಮ ಮನೆಯವರು ಬಿಟ್ಟು ಬರೋದಕ್ಕೆ ಹೋಗಿರೋ. ಅವ್ರು ಬರೋ ಅಷ್ಟರಲ್ಲಿ ಇಷ್ಟು ಕ್ಲಿಪ್ಪಿಂಗ್ಸ್ ಅಷ್ಟೇ ತೆಗಿಯೋದಕ್ಕಾಗಿದ್ದು.
ಏನು ಓಕೆನೋ ಗಡಿ ಬಿಡಿ ಗಾಬರಿಯಲ್ಲಿ ಅರ್ಜೆಂಟಲ್ಲಿ ರೆಡಿಯಾಗಿ ಈಗ ಹೋಗ್ತಾ ಇದೀವಿ ಜಾತ್ರೆಗೆ. ಅರ್ಧಂಬರ್ಧ ಫೋಟೋಶೂಟ್ ಬಂದ್ಮೇಲೆ ಮಾಡೋಣ. ನಮ್ಮನೆ ತೋಟದಲ್ಲಿರೋದ್ರಿಂದ ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ನಾವು ಬರಬೇಕಾಗುತ್ತೆ. ನಾವು ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ತೇರೆಲ್ಲ ರೆಡಿ ಮಾಡಿದ್ರು. ಬಂದ ತಕ್ಷಣ ಹೇಳಿದ್ರು, ಒಂದು 2 ಮಿನಿಟ್ಸ್ ಲೇಟಾಗಿ ಬಂದಿದ್ರು ಮಿಸ್ ಆಗಿಬಿಡ್ತಿತ್ತು. ಖುಷಿ ಆಯಿತು, ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸಿಕ್ತಲ್ಲ ಅಂತ. ಇದೆಲ್ಲ ಹಾಗೆ ಒರಿಜಿನಲ್ ಆಗಿ ವಿಡಿಯೋನ ಹಾಕ್ತೀನಿ. ಅಲ್ಲ ಅದ್ರ ಗೊತ್ತಾಗುತ್ತೆ ಆಗ್ಲೇ ನಮ್ಮ ಮುಂದೆ ಹೋಗಿ ಯಾರು ನೀವಿನ್ನೂ ಏನು ತಿಂದಿಲ್ಲ. ಸ್ವಲ್ಪ ಕೂಡ ಹೆಂಗೆ ಇದ್ದಾಳೆ ಆ ಬಟ್ಟೆಯಲ್ಲಿ ಅಕ್ಕ? ಜ್ಯೂಸು ವಿಡಿಯೋ ಕಾಲ್ ಮಾಡ್ತಾವ್ರ? ವಿಡಿಯೋ ಮಾಡ್ತಾರೆ. ಯಾರಿಗೆ? ಕುಡಿ ಇನ್ನೊಂದ್ಸಲ ಕುಡಿಬೇಕು. ಕುಡಿ ಏನಾಗಲ್ಲ. ಕುಡಿರಿ ಹೆಂಗೈತೆ ಹೇಳಿ. ಬರೀ ಎಟ್ಲಾಗೈತಿಲ್ಲ ಹಂಗಾಸ್ ನಡಿ ತೆಗಿತಾ ಇದ್ದೆ ನೆಕ್ಸ್ಟ್ ಪೇಜ್ ಯಾರ ಮೇಲೆ ನೀನೇ ಸೇಸ್ಗೆ ಬರ್ಕೊಳಪ್ಪ, ನಾನು ಬರೆಯಲ್ಲ. ಗೆದ್ಬಿಡ್ಲಿ ಆಮೇಲೆ. ನಮ್ಮ ಹುಡುಗರು ಅಷ್ಟೇ. ನಾನು ಈ ಸಲ ಹೊಡಿತಾರೆ. ಫೈನಲಿ ಆ ರಂಗನಾಥ ಸ್ವಾಮಿ ದರ್ಶನ ಕೂಡ ಚೆನ್ನಾಗಾಯಿತು. ಹತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ಕರೆಕ್ಟ್ ಟೈಮಿಗೆ ಬಂದ್ವಲ್ಲ ಅನ್ನೋದೇ ಖುಷಿ ಇವತ್ತು. ಮುಗಿಸ್ಕೊಂಡು ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ರು, ಇನ್ನೊಬ್ಬರು ಅತ್ತೆ. ಕೆಲವರೆಲ್ಲ ಇಲ್ಲಿ ಸಿಕ್ಕಿದ್ರು, ಅವ್ರನ್ನೂ ಕೂಡ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಇಲ್ಲೇ ನಮ್ಮ ಊರಿನಿಂದ ನಿಯರ್ ಇರೋರು. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವಾಗ ಫೋನ್ ನನ್ನ ಕೈಯಲ್ಲಿ ಇರಲಿಲ್ಲ. ಹಂಗಾಗಿ
ಇಲ್ಲಿ ಕೆಲವೊಂದಷ್ಟು ವೀಡಿಯೋನ ಮನೆಯವ್ರು ತೆಗ್ದಿದ್ದಾರೆ, ನನ್ನ ಮಗಳು ತೆಗ್ದಿದ್ದಾಳೆ, ಹಾಗೆ ನಮ್ಮ ಮಾವನ ಮಕ್ಕಳು ಕೂಡ ತೆಗ್ದಿದ್ದಾರೆ. ಹಾಗಾಗಿ ಫೋನಲ್ಲಿ ಇರಲಿಲ್ಲ, ಮಿಸ್ ಆಯಿತು. ಮಾತಾಡ್ಸಿದ್ರು, ಖುಷಿಯಾಯಿತು. ಹಾಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಈಗ ಮಕ್ಕಳು ಇದ್ದರೆ ಜೊತೆಯಲ್ಲಿ ಕೇಳಬೇಕಲ್ವ, ಮಕ್ಕಳು ಜಾತ್ರೆ ಅಂದಮೇಲೆ ಏನಾದರೂ ಕೊಡಿಸ್ಲಿಲ್ಲ ಆದರೆ ಮತ್ತೆ ಮುಖ ಸಪ್ಪೆ ಮಾಡ್ತಾರೆ. ಹಂಗಾಗಿ ಏನಾದರೂ ಕೊಡಿಸ್ಕೊಂಡು ಅವ್ರಿಗೆ ಈಗ ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಮಗಳು ನನಗೇನು ಬೇಡ ಅಂತ ಅಂದ್ಲು. ಮಗನಿಗೆ ಇದೇನೋ ಒಂದು ಆಟ ಸಾಮಾನು ತಗೊಂಡ. ಸಿಕ್ಕಾಬಟ್ಟೆ ಬಿಸಿಲಿತ್ತು ಇವತ್ತು. ಎಷ್ಟು ಬೇಗ ಮನೆಗೆ ಹೋಗಿ ಸೇರ್ಕೊತೀವೋ ಅಂತ ಅನ್ನಿಸ್ತಿತ್ತು. ಬಟ್ ಆದರೂ ಏನು ಮಾಡೋಕ್ಕಾಗ ನೋಡಿ, ಬಿಸಿಲಿದ್ರು ಕೂಡ ಎಷ್ಟು ಜನ ಇದ್ದಾರೆ ಜಾತ್ರೆಯಲ್ಲಿ. ಬಿಟ್ಟೋದ್ರು, ಒನ್ ಟ್ರಿಪ್ ಆಗೋರೆ. ಎಲ್ಲಿ ಅವನು ಅಷ್ಟೇನಾ? ಇದು ಮಾಮ ಆಡ್ಬೇಕಾಗಿದೆ ಸಾಂಗ್, ನಾನು ಆಡ್ತಾ ಇದ್ದೀನಿ. ಬಿಸಿಲಲ್ಲಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬಿಸಿಲಲ್ಲಿ ಈಗ ವಾಕಿಂಗ್ ಹೋಗ್ತಾ ಇದೀವಿ. ಹೆಂಗಿದೆ ಬಿಸಿಲು? ಬೈ ವಾಕ್ ಮನೆಗೆ ಹೋಗ್ತಾ ಇದೀವಿ. ಹೆಂಗಿದೆ ಬಿಸಿಲು? ಸಾಕಾಗಿದೆ. ಒನ್ ಟ್ರಿಪ್ ಹೋಗಿದ್ದಾರೆ, ನಾವು ಸೆಕೆಂಡ್ ಟ್ರಿಪ್ನವರು ಮನೆಗೆ. ಒನ್ ಟ್ರಿಪ್ ಮನೆಗೆ ಬಿಡಕ್ಕೆ ಹೋಗಿದ್ದಾರೆ, ನಾವು ಸೆಕೆಂಡ್ ಟ್ರಿಪ್ನವರು. 2 ಕಿಲೋಮೀಟ್ರ್ ಆಗುತ್ತೆ. ಈಗ ಹೋಗ್ತಾ ಇರಬೇಕು. ನಡ್ಕೊಂಡು ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ಬಿಟ್ವಿ. ಫುಲ್ಲು ಬಿಸಿಲಿತ್ತು. ನನ್ನ ಮಗಳದು ಒಂದಷ್ಟು ಫೋಟೋ ತೆಗಿಯೋಣ ಅಂದರೆ ನನ್ನ ಮಗಳು ಫೋಟೋ ವೀಡಿಯೋಗೆ ಪೋಸೇ ಕೊಡಲ್ಲ, ಸುಮ್ಮನೆ ರೆಡಿ ಆಗೋದು ಅಷ್ಟೇ. ನೋಡಿ ಈ ಥರ ಕಾಣಿಸ್ತಿತ್ತು ಸೀರೆಯಲ್ಲಿ ಸ್ಟಿಚ್ ಮಾಡಿಸಿರೋ ಡ್ರೆಸ್ಸು, ಅದನ್ನು ತೋರಿಸೋಣ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೆಗ್ದಿದ್ದು ಅಷ್ಟೇ. ಅಲ್ಲಿ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ನಾವು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಡ್ವಿ. ಇವರೆಲ್ಲ ನಮ್ಮ ಕಸಿನ್ಸು, ನಮ್ಮ ಮಾವನ ಮಕ್ಕಳು, ಹಾಗೆ ಲಾಸ್ಟಲ್ಲಿ ಕೂತಿರೋನು ನನ್ನ ಚಿಕ್ಕಮ್ಮನ ಮಗ. ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊತಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಬಂದಮೇಲೆ ನಮ್ಮನ್ನು ಕೂಡ ಕರ್ಕೊಂಡೋದ್ರು. ನಡ್ಕೊಂಡೇ ಹೋಗೋಣ ಅಂದ್ಕೊಂಡ್ವಿ, ಆದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಆಗಲೇ ಇಲ್ಲ. ಹಂಗಾಗಿ ಈಗ ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದಮೇಲೆ ಮತ್ತೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ನಾನು. ಇದನ್ನು ಶಾರ್ಟ್ಸಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ತುಂಬ ಜನಕ್ಕೆ ಇಷ್ಟ ಆಯಿತು ವಿಡಿಯೋ ಕೂಡ. ನಾನು ಇದೇ ಥರ ವಿಡಿಯೋ ಮಾಡಬೇಕು ಊರಿಗೆ ಬಂದಾಗ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಇವತ್ತಾಯಿತು. ನಮ್ಮ ಮಾವನ ಮಗಳು ವಿಡಿಯೋನ ತಕ್ಕೊಟ್ಟಿದ್ದು ಇವತ್ತು ನನಗೆ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಕೂಡ ವಿಡಿಯೋ ಮೂಲಕ. ಮತ್ತು ನನಗೆ ಮೊದಲನೇ ಸಲ ಒಂದು ಈ ಥರ ಡ್ರೆಸ್ ರೆಡಿ ಆದಾಗ, ಮೊದಲನೇ ಸಲ ಹಾಕಿದಾಗ ಡ್ರೆಸ್ನ ಅಷ್ಟೇ ಇಷ್ಟು ಖುಷಿ ಇರೋದು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಹಾಗೆ ಊರಿಗೆ ಬಂದಿದ್ನಲ್ಲ, ಮಾವಿನಕಾಯಿ ಎಲ್ಲ ಕೂಡ ಬಿಟ್ಟಿತ್ತು ಮಾವಿನ ಮರದಲ್ಲಿ, ನಮ್ಮ ಮಾವಿನ ಮರದಲ್ಲಿ. ಹಾಗೆ ಅದನ್ನು ಕೂಡ ಎಲ್ಲ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ಈ ವರ್ಷದ ಮೊದಲನೇ ಮಾವಿನಕಾಯಿ ಅಂದ್ಬಿಟ್ಟು. ಹಾಗೆ ಮನೆ ಮುಂದೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಮೇಲೆ ಊಟ ಮಾಡಿರಲಿಲ್ಲ, ಮತ್ತೆ ಎಲ್ಲ ಬೇಡ ಅಂದರು. ಯಾಕೆಂದರೆ ಈಗ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಹೊಟ್ಟೆನೂ ಕೂಡ ಹಸಿಯಲ್ಲ. ಬರೀ ಅಲ್ಲಿ ಜಾತ್ರೆಯಲ್ಲಿ ಪಾನಕ, ಮಜ್ಜಿಗೆ, ಅದು ಇದು ಅಂತ ಎಲ್ಲ ಕುಡಿದ್ಬಿಟ್ಟಿದ್ವಲ್ಲ, ಮತ್ತು ಯಾರು ಊಟನೇ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಹೊತ್ತಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಮತ್ತೆ ನಮ್ಮದು ಈಗೊಂದು 2 to 3 years ಬ್ಯಾಕ್ ಅನಿಸುತ್ತೆ, ಇದೇ ಥರ ಒಂದು ವಿಡಿಯೋನ ಮಾಡಿದ್ವಿ ನಾವು. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಸೇಮ್ ವಿಡಿಯೋನ ಮತ್ತೆ ರೀಕ್ರಿಯೇಷನ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ. ಆ ವಿಡಿಯೋನ ಪಕ್ಕದಲ್ಲಿ ಹಾಕ್ತೀನಿ ನಾನು ಇವಾಗ, ಹೇಗಿತ್ತು ಅಂತ. ಆವಾಗ ನಾವು ಹೇಗಿದ್ವಿ, ಈಗ ಹೇಗಿದ್ದೀವಿ ಅಂತ ನಮಗೆ ನಾವೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ಸೇಮ್ ವೀಡಿಯೋಸ್ 2 ವೀಡಿಯೋಸ್ನ ಮಾಡಿದ್ವಿ. ಇವರೆಲ್ಲರೂ ಕೂಡ ಸಿಗೋದೇ ಅಪರೂಪಕ್ಕೆ. ಬಟ್ ನಮ್ಮೂರಲ್ಲಿ ಅಷ್ಟೇ ನಮ್ಗೆ ಈ ಥರ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಚಾನ್ಸ್ ಸಿಗೋದು. ಹಂಗಾಗಿ ಸೇಮ್ ವಿಡಿಯೋನ ಮತ್ತೆ ರೀಕ್ರಿಯೇಟ್ ಮಾಡಿದ್ವಿ. ಇದನ್ನು ನಾನು ವಿತ್ ಮ್ಯೂಸಿಕ್ಕು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡ್ತೀನಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಮಾಡಿದ್ರೆ ಕಾಪಿರೈಟ್ ಬರುತ್ತೆ. ಹಂಗಾಗಿ ನಮ್ಮ ಮಾವನ ಮಕ್ಕಳಂತೂ ಡ್ಯಾನ್ಸಲ್ಲಿ
ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡ್ತಾರೆ. ಅವ್ರಿಗಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಇದೆ ಇಬ್ರಿಗೂ. ಅವರು ಅಕ್ಕ ತಮ್ಮ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು. ಬಟ್ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ನೆಲ ಎಲ್ಲ ಈ ಥರ ಆಗಿದೆ. ಬಟ್ ಮಾಮೂಲಿ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಊರು. ಇಲ್ಲಿ ಬಂದು ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಚೌಕಾಬಾರ ಆಡ್ತಾ ಇದ್ದಾರೆ. ಕಬಡ್ಡಿ ಇಲ್ವಾ? ಕಾವಡೆ ಇದ್ರು ಆಡ್ತಾ ಇಲ್ಲ, ಯಾಕೆ ಜೋಶ್ ಆಡ್ತಾರೆ ಅಂತ. ಹಂಗೆ ಬೀಳಲ್ಲ ಕಣ ಪೂಜೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಮತ್ತೆ ಸಂಜೆ ನಾವು ಜಾತ್ರೆಗೆ ಬಂದ್ವಿ. ಯಾಕಂದರೆ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಿರಲಿಲ್ಲ, ಕ್ಲೋಸ್ ಆಗಿತ್ತು ಮಧ್ಯಾಹ್ನ. ಸಂಜೆ ದೇವ್ರ ದರ್ಶನ ಮಾಡೋಣ, ಉತ್ಸವ ಮೂರ್ತಿನ ತೇರಲ್ಲಿ ಕೂರಿಸ್ತಾರೆ. ಹಾಗೆ ಮೇಯ್ನ್ ದೇವರು ಇಲ್ಲೇ ದೇವಸ್ಥಾನದಲ್ಲೇ ಪ್ರತಿಷ್ಠಾಪನೆ ಆಗಿರೋ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾನು ಮತ್ತು ಮನೆಯವರು ಮಕ್ಕಳು ಬಂದ್ವಿ. ಹಾಗೆ ಎಲ್ಲರೂ ಕೂಡ ಜಾತ್ರೆ ಬೋಂಡ ತಿನ್ನಬೇಕು ಅಂತ ಅಂತಿದ್ರು. ಮಧ್ಯಾಹ್ನನೂ ಕೂಡ ಎಲ್ಲೂ ಸಿಗಲೇ ಇಲ್ಲ. ಈ ಸಲ ಯಾಕೋ ಸಿಗಲಿಲ್ಲ. ಹಂಗಾಗಿ ಇಷ್ಟು ಸಂಜೆ ಹೊತ್ತಲ್ಲಿ ಮತ್ತೆ ಮಾಡ್ತಿರ್ತಾರೆ, ನೋಡ್ಕೊಂಡು ಹೋಗೋಣ ಹಾಗೆ ಅಂದ್ಬಿಟ್ಟು ಬಂದ್ವಿ. ಹಾಗೆ ನಾನು ಕೂಡ ಒಂದು ವಿಡಿಯೋ ಪೋಸ್ಟ್ ಮಾಡಬೇಕಿತ್ತು. ನಮ್ಮೂರಲ್ಲಿ ನೆಟ್ವರ್ಕ್ ಸಿಗಲ್ಲ, ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ನೆಟ್ವರ್ಕ್ ಸಿಗುತ್ತೆ. ಹಂಗಾಗಿ ಆ ಕೆಲಸನೂ ಕೂಡ ಆಗುತ್ತೆ ಒಟ್ಟಿಗೆ. ಜಾತ್ರೆ ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನೈಟಲ್ಲಿ ಕೂಡ ತುಂಬಾ ಚೆನ್ನಾಗಿ ಪೂಜೆಗಳೆಲ್ಲ ನಡೀತಾ ಇತ್ತು. ದನಗಳ ಜಾತ್ರೆ ಕೂಡ ನಡೆಯುತ್ತೆ ನಮ್ಮೂರಲ್ಲಿ ಇವತ್ತು. ಹಾಗಾಗಿ ಅವಕ್ಕೂ ಕೂಡ ಎಲ್ಲ ಪೂಜೆನ ಮಾಡ್ತಾಯಿದ್ರು. ಹಾಗೆ ಈ ಒಂದು ಇಯರಿಂಗ್ಸ್ ಶಾಪ್ ಕಾಣಿಸ್ತು, ಅಲ್ಲೂ ಕೂಡ ನೋಡಿದೆ. ಆಲ್ಮೋಸ್ಟ್ ಎಲ್ಲ ನೋಡಿರೋ ಡಿಸೈನ್ಸೇ ಇತ್ತು, ಹೊಸ್ದಾಗಿ ಯಾವುದು ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಹಂಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಜಾಸ್ತಿ ಇತ್ತೆಲ್ಲ ನೋಡಿದೆ ಅಷ್ಟೇ. ಸೊ ಯಾಕೋ ಇಷ್ಟ ಆಗಲಿಲ್ಲ ಇವತ್ತು ನನಗೆ. ಹಾಗೆ ಮಕ್ಕಳು ಅಲ್ಲಿ ಸ್ವೀಟ್ ಕಾರ್ನ್ ಶಾಪ್ ಕಾಣಿಸ್ತು, ಬೇಕು ಅಂತಂದರು. ಸರಿ ಆಯ್ತು ಒಂದು ಕೊಡ್ಸೋಣ ಅಂತ ಹೋದ್ವಿ. ಹಾಗೆ ಮಾತಾಡ್ತಾ ಅವರು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು ನೋಡಿ. ಮಾತಾಡಿ ಒಳ್ಳೇದು, ತಪ್ಪು ಮಾತಾಡಬಾರ್ದು ಅಷ್ಟೇ, ಬೇಜಾರಾಗಂಗೆ ಮಾತಾಡಬಾರ್ದು ಅಷ್ಟೇ. ಇಲ್ಲ ಯಾವ ಥರ ಯಾರಿಗೆ ಆಗಲಿ, ಹೌದು ಹೌದು, ಯಾರೇ ಆಗಲಿ ಎಲ್ಲರ ಜೊತೆ ನಮ್ಮ ಅಕ್ಕ ತಂಗಿ ಥರ ಮಾತಾಡ್ಬೇಕು. ಏನು ವಿಡಿಯೋ ಮಾಡ್ತಿದ್ದೀರಾ? ಯೂಟ್ಯೂಬಲ್ಲಿ ಬರ್ತೀರಾ ನೀವು? ಹೌದು, ಸ್ವೀಟ್ ನೈಸ್ ಸ್ವೀಟ್ ನೈಸ್ ಹೆಂಗೈತೆ ಬರೀ ಅಷ್ಟೇ. ಆಂಟಿ ಬೋಂಡ ಎಲ್ಲಿ ಸಿಗುತ್ತೆ? ಇಲ್ಲೇ ಮಾಡ್ತಿದ್ದೆ ಕಣವ ಬೋಂಡ ಹೊಡೆ ಚುರುಮುರಿ ಎಲ್ಲ. ಬೋಂಡ ಬೇಕು, ಬೋಂಡ ಇಲ್ವಾ? ಬೋಂಡ ಹಾಕ್ತೀರಾ? ಇಲ್ಲ ಇವಾಗ ನಾವು ಜಾತ್ರೆದೇ ಬೋಂಡ ತಿನ್ಬೇಕಂತೆ. ಎಲ್ಲೂ ಇಲ್ವಾ ಇವತ್ತು? ಇಲ್ಲೆಲ್ಲೂ ಇಲ್ಲ ಕಣಪ್ಪ. ಹೌದಾ? ನಾನೇ ಹಾಕಿವೆ, ಹ್ಮ್, ಖಾಲಿಯಾಗಿ. ನಾವು ಇಲ್ಲಿ ಸಿಗುತ್ತೆ ಅಂತಾನೆ ಬಂದ್ವಿ. ಜಿಲಾಬಿ ಎಲ್ಲ ಹಾಕ್ತಾ ಇದೀವಿ. ಮನೇಲೇ ಮಾಡ್ತೀವಿ ಅಂದರೂ ಬೇಡ, ಜಾತ್ರೆದೇ ಬೋಂಡ ತಿನ್ಬೇಕಂತ ಇವತ್ತೆಲ್ಲರಿಗೂ ಅನಿಸ್ಬಿಟ್ಟಿತ್ತು. ಫೈನಲಿ ಹುಡ್ಕೊಂಡು ಬಂದ್ವಿ. ಅದು ಏನು ಹಾಕ್ತಾರೆ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಟೇಸ್ಟ್ ಆಗಿರ್ತವೆ ಜಾತ್ರೆಗಳಲ್ಲಿ ಬೋಂಡ. ತುಂಬ ಯಾವಾಗಲೂ ತಿನ್ನಲ್ವಲ್ಲ, ಅಪರೂಪಕ್ಕೆ ತಿನ್ನೋದು ಅಂದ್ಬಿಟ್ಟು ಫೈನಲಿ ಒಂದು ಕಡೆ ಸಿಕ್ತು. ಚುರುಮುರಿ ಬೋಂಡ ಎಲ್ಲ ಸಖತ್ತಾಗಿ ಮಾಡಿದರು. ಹಾಗೆ ಅಲ್ಲೇ ತಿನ್ಕೊಂಡು ಮತ್ತೆ ಮನೆಗೆ ಬಂದು ಅವತ್ತಿನ ದಿನ ಆ ಥರ ಹೋಯ್ತು. ಇವೆಲ್ಲ ತಿಂದಿದ್ವಲ್ಲ ಅಂತ ಯಾರೂ ಊಟ ಮಾಡಲಿಲ್ಲ, ಸ್ವಲ್ಪ ಲೈಟಾಗಿ ತಿಂದಿದ್ದು ಅಷ್ಟೇ. ಮತ್ತು ನೆಕ್ಸ್ಟ್ ಡೇ ನಾವು ಇವತ್ತು ಒಂದು ವರ್ಕ್ ಇದೆ ನನಗೆ, ಹೋಗ್ತಾ ಇದ್ದೀನಿ. ನಮ್ಮೂರಿಂದ ಒಂದು 35 to 40 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ, ಅಲ್ಲಿಗೆ ಹೋಗಬೇಕಿತ್ತು. ಹಾಗೆ ಹೋಗ್ತಾ ಅಂದಿವೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೇ ನಾನ್ ವೆಜ್ ಮಾಡಬೇಕು ನಮ್ಮ ಮನೇಲಿ ಇವತ್ತು. ಆ ಜಾತ್ರೆ ಆಗಿ ನೆಕ್ಸ್ಟ್ ಡೇಗೆ ಇಲ್ಲೇ ಚೇಳೂರು ಅಂತ ಇದೆ ನಮ್ಮೂರ ಹತ್ರ, ಅಲ್ಲಿಗೆ ಬರಬೇಕು ನಾವು. ನಮ್ಮೂರಲ್ಲಿ ಸಿಗಲ್ಲ, ಮಟನ್ ಎಲ್ಲ ಸಿಗಲ್ಲ. ಹಂಗಾಗಿ ಕೊಡಿಸಿ ಕಳಿಸಿದ್ವಿ ಇಲ್ಲಿಂದ. ಅವರು ತಗೊಂಡು ಮನೆಗೆ ಹೋಗ್ತಾರೆ. ನಾವು ಇಲ್ಲಿಂದ ಹಾಗೆ ನಮ್ಮ ಲೊಕೇಶನ್ ಕಡೆ ಹೊರಟ್ವಿ. ನಮ್ಮ ಪಕ್ಕದ ತೋಟದಲ್ಲಿ ಸವಿತಾ ಆಂಟಿ ಅಂತ ಇದ್ದಾರೆ, ಅವ್ರ ಅಣ್ಣನ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇದ್ದಿದ್ದು ಇವತ್ತು. ಮೇಕಪ್ಪಿಗೆ ಹೇಳಿದ್ರು ಅಮ್ಮ ಮಗಳಿಗೆ, ಹಂಗಾಗಿ ಹೊರಟಿದ್ವಿ. ಹಬ್ಬದ ದಿನವೇ ಅವರು ಕೂಡ ಫಂಕ್ಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಅವ್ರಿಗೆ ಬೇರೆ ಡೇಟ್ ಸಿಗಲಿಲ್ವಂತೆ. ಹಂಗಾಗಿ ಬಟ್ ಅವ್ರ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಮದುವೆಗಳಿಗೆಲ್ಲ ಮೇಕಪ್ ನಾನೇ ಮಾಡಿರೋದ್ರಿಂದ ಇದಕ್ಕೂ ನೀನೇ ಬರಬೇಕು ಮಾಡಿಕೊಡ್ಬೇಕಂತ ಕೇಳಿದರು. ಸರಿ ಆಯಿತು, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಮನೆಯಲ್ಲೂ ಕೂಡ ಇದು ಮೊದಲನೇ ಫಂಕ್ಷನ್ನು, ಆಗಲ್ಲ ಅಂತ ಹೇಳ್ಬಾರ್ದು ಅಂದ್ಕೊಂಡು ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ದೆ. ಅಮ್ಮ ಹೋಗ್ಬಿಟ್ಟು ಬಾ, ನಾನು ಮಾಡ್ಕೊತಿರ್ತೀವಿ ಇಲ್ಲಿ ಅಂತಂದರು. ಸರಿ ಆಯ್ತು ಅಂದ್ಬಿಟ್ಟು ಬಂದು ಈಗ ನಾನು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನಮ್ಮ ಸ್ಟೂಡೆಂಟ್ಸ್ ಯಾರೂ ಇರಲಿಲ್ಲ, ನನ್ನ ಮಗಳು ನನ್ನ ಜೊತೆ ಹೆಲ್ಪಿಗೆ ಬಂದಿದ್ಲು. ಫಸ್ಟು ಅವ್ರ ಅಮ್ಮಂಗೆ ರೆಡಿ ಮಾಡಿ ಕಳಿಸಿದ್ವಿ. ಅವ್ರಿಗೆ ಮನೇಲಿ ಕೆಲಸಗಳಿರುತ್ತಲ್ಲ, ಬಂದಿರೋರನ್ನ ಮಾತಾಡಿಸ್ಬೇಕು, ಹಾಗೆ ಊರಲ್ಲೆಲ್ಲರನ್ನೂ ಕರಿಬೇಕು ಅಂದ್ಬಿಟ್ಟು ಅವ್ರು ರೆಡಿ ಆದರು. ಅದಾದಮೇಲೆ ನೆಕ್ಸ್ಟು ಅವರ ಮಗಳನ್ನು ಕೂಡ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಇವ್ರಿಗೆ ಜ್ಯುವೆಲ್ಸು ಕೂಡ ಎಲ್ಲ ಹೇಳಿದರು. ಹಾಗೆ ಅವ್ರದ್ದು ಒರಿಜಿನಲ್ ಹೇರಲ್ಲೇ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದೆ. ಸ್ಯಾರಿ
ಈ ಥರ ಕೇಳಿದರು ನಾರ್ಮಲಾಗಿ ಸ್ಯಾರಿನೇ ಉಡ್ಸೋದಕ್ಕೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮೇಕಪ್ಪು, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲದೂ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ನನಗೇನೋ ಇಷ್ಟ ಆಯಿತು, ಹಾಗೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ವಿಡಿಯೋದಲ್ಲಿ ಅಲ್ಲಿ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಬ್ಯುಸಿ ಇದ್ದರು. ಎಷ್ಟೊಂದು ಜನ ರಿಲೇಟಿವ್ಸ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿದ್ರು ಮನೆಗೆ. ಹಾಗಾಗಿ ಅಲ್ಲಿ ಯಾರನ್ನೂ ಸರಿಯಾಗಿ ಮಾತಾಡ್ಸೋಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಾಯಿತು. ಅವ್ರ ಫ್ಯಾಮಿಲಿಲಿ ಆಲ್ರೆಡಿ ನಾನು 3ನೇದೋ 4ನೇದೋ ಮೇಕಪ್ನ ಮಾಡ್ತಾ ಇರೋದು. ಖುಷಿ ಆಯಿತು ನನಗೂ ಕೂಡ. ಈಗ ನಮ್ಮ ವರ್ಕ್ ಅವ್ರಿಗೆ ಒಂದ್ಸಲ ಇಷ್ಟ ಆಗಿರೋದಕ್ಕೆ ಪದೇ ಪದೇ ಹೇಳೋದಲ್ವಾ. ಫೈನಲಾಗಿ ಫೋಟೋಶೂಟ್ ಮುಗಿಸ್ಕೊಂಡು ಬಂದಮೇಲೆ ಈಗ ಮತ್ತೊಂದು ಸಲ ಟಚಪ್ ಮಾಡಿ ಸ್ಟೇಜ್ ಮೇಲೆ ಕೂರಿಸೋದಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ರು. ಬ್ಯಾಕ್ಗ್ರೌಂಡಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಹಂಗಿದ್ದಾಗೆಲ್ಲ ನಾವು ಅಲ್ಲಿ ಒರಿಜಿನಲ್ ಆಗಿ ವಿಡಿಯೋ ಅವ್ರದ್ದು ರಿವ್ಯೂ ಕೇಳೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಹಂಗಾಗಿ ಸರಿ ಆಯಿತು, ಓಕೆ ಇನ್ನೊಂದು ಸಲ ಯಾವಾಗಾದರೂ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ. ನಾನು ಫುಲ್ಲು ಗಡಿಬಿಡಿಯಲ್ಲಿದ್ದರು. ಹಳ್ಳಿ ಕಡೆ ಸ್ವಲ್ಪ ಹಂಗೆ ಅಲ್ವಾ, ಜನಗಳು ಕಾಯಲ್ಲ. ಆಮೇಲೆ ಅರ್ಜೆಂಟ್ ಮಾಡ್ತಿರ್ತಾರೆ, ಅಲ್ಲಿ ರೆಡಿ ಆಗೋದಕ್ಕೆ ಅಂತ ಜಾಸ್ತಿ ಟೈಮ್ ಕೂಡ ಕೊಡಲ್ಲ. ಹಾಗಾಗಿ ಕಳಿಸ್ಕೊಟ್ವಿ ಬೇಗ. ಅದಾದಮೇಲೆ ನೆಕ್ಸ್ಟು ಇವರು ಸವಿತಾ ಆಂಟಿ ಅವರ ಮಗಳು, ಇವ್ರಿಗೆ ಸ್ಯಾರಿ ಡ್ರೆಪ್ಪಿಂಗ್ ಮತ್ತು ಹೇರ್ ಸ್ಟೈಲ್ನ ಕೇಳಿದರು. ಅವ್ರಿಗೂ ಕೂಡ ಮಾಡಿಕೊಟ್ಟು ಅಲ್ಲಿಂದ ನಾನು ಇವಾಗ ಹೊರಡ್ತಾ ಇದ್ದೀನಿ. ಹಾಗೆ ಜುವೆಲ್ಸ್ ಕೂಡ ಕೇಳಿದರು, ಕೊಟ್ಟಿದ್ದೆ ತೊಗೊಂಡೋಗಿ. ಫೈನಲಾಗಿ ಫೋಟೋಸ್ ತೊಗೊಳೋಕ್ಕೂ ಕೂಡ ಟೈಮೇ ಸಿಗಲಿಲ್ಲ ಅಲ್ಲಿ ಜಾಸ್ತಿ. ಅಲ್ಲಿಂದ ಹೊರಟೆ ನಾನು. ಊಟ ಮಾಡ್ಕೊಂಡೋಗಿ ಅಂತ ಎಲ್ಲರೂ ಫ್ಯಾಮಿಲಿಯವರೆಲ್ಲ ತುಂಬಾ ಬಲವಂತ ಮಾಡಿದ್ರು. ಬಟ್ ನಾವು ಇಲ್ಲಿ ಮತ್ತೆ ಊರಿಗೆ ಬಂದು ಇಲ್ಲೂ ಮತ್ತೆ ಊಟ ಮಾಡಿಕೊಂಡು ನಾವು ಇವತ್ತು ಕುಣಿಗಲಿಗೆ ರಿಟರ್ನ್ ಬರಬೇಕಿತ್ತು. ಹಂಗಾಗಿ ಅಲ್ಲೇನು ಊಟ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಹಂಗಾದರೂ ಸವಿತಾ ಆಂಟಿ ಒಬ್ಬಟ್ಟೆಲ್ಲ ಕೊಟ್ಟು ಕಳಿಸಿದ್ರು, ಬಂದಿದ್ಯಾ ಹಂಗೆ ಹೋಗ್ತಿದ್ಯಾ ಅಂತ. ಬೇಜಾರು ಮಾಡ್ಕೊಂಡ್ರೇನೋ, ಸಾರಿ. ಬಟ್ ಅಲ್ಲಿ ನಮಗೂ ಕೂಡ ಟೈಮ್ ತುಂಬಾ ಕಡಿಮೆ ಇತ್ತು, ನಾನು ರಿಟರ್ನ್ ಬರಬೇಕಿತ್ತು ಇವತ್ತು. ಹಂಗಾಗಿ ಇವರೇನೇ ಸವಿತಾ ಆಂಟಿ, ನಮ್ಮ ವೆಲ್ ವಿಷರ್, ಅಕ್ಕನ ಥರ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಮೆಂಬರೇ ಅವರು. ಅಲ್ಲಿಂದ ನಾವು ಮತ್ತೆ ಮುಗಿಸ್ಕೊಂಡು ನಮ್ಮೂರಿಗೇ ಬಂದ್ವಿ. ಮಕ್ಕಳು ಕೂಡ ಎಲ್ಲ ಇಲ್ಲೇ ಇದ್ದಾರೆ. ನಮ್ಮ ಮನೆಯಲ್ಲೂ ರಿಲೇಟಿವ್ಸ್ ಎಲ್ಲ ಇದ್ದರು. ಬಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು ಸ್ವಲ್ಪ. ಏನು ಮಾಡೋಕ್ಕಾಗಲ್ಲ. ಈಗ ನಾನು ಹೇಳಿದ್ನಲ್ಲ, ನೆನ್ನೆನೂ ಕೂಡ ಕೆಲಸ ಇತ್ತು, ಇವತ್ತು ಕೂಡ ಕೆಲಸ. ಅದನ್ನು ಬಿಡೋಕ್ಕಾಗಲ್ಲ, ಇದನ್ನು ಬಿಡೋಕ್ಕಾಗಲ್ಲ. ಆ ಥರ ಒಂದು ಪರಿಸ್ಥಿತಿ ನನಗೆ ಈ ಸಲ ಬಂದಿತ್ತು ಹಬ್ಬದಲ್ಲಿ. ಬರೋ ಅಷ್ಟರಲ್ಲಿ ಅಮ್ಮ, ಚಿಕ್ಕಮ್ಮ ಎಲ್ಲರೂ ಸೇರ್ಕೊಂಡು, ಮತ್ತೆ ಕೂತಿರೋದ್ರಲ್ಲ ಎಲ್ಲರೂ ಸೇರಿಕೊಂಡು ಆಲ್ರೆಡಿ ಅಡುಗೆ ಎಲ್ಲ ಮಾಡಿದರು. ಬಂದ ತಕ್ಷಣ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಬಾಯ್, ಸರಿ. ನಮ್ಮಮ್ಮ ನಾವು ಕಾರ್ ಹೊರಡೋವರೆಗೂ ಅದು ಇದು ಅಂತ ಕೊಡ್ತಾನೆ ಇರ್ತಾರೆ. ಟೊಮೊಟೊ ಹಣ್ಣು ತಂದು ಕೊಡ್ತಿದ್ದಾರೆ, ಇಲ್ಲಿ ಯಾರೋ ಬೆಳೆದಿರೋರು ಕೊಟ್ಟಿದ್ರಂತೆ, ತಗೊಂಡೋಗು ಯೂಸ್ ಆಗುತ್ತೆ ಅಲ್ವಾ ಅಂತ. ಸಾಂಬಾರು ಕೂಡ ಎಲ್ಲ ಕೊಟ್ಟು ಕಳಿಸಿದ್ರು. ಯಾಕಂದರೆ ನನಗೆ ಇವತ್ತು ಬಂದಮೇಲೆ ಮತ್ತೆ ವರ್ಕ್ ಇತ್ತು. ಫೇಶಿಯಲ್ಗೆ ಬರ್ತಿದ್ರು ಬ್ರೈಡು. ಭಾನುವಾರ ಸೋಮವಾರ ಮದುವೆ ಇದೆ, ಅವರು ಇವತ್ತು ಫೇಶಿಯಲ್ಗೆ ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ನಾನು ಇವತ್ತು ರಿಟರ್ನ್ ಬರ್ತಾ ಇರೋದು. ಹಾಗೆ ಮನೆಯವ್ರಿಗೂ ಕೂಡ ನೆಕ್ಸ್ಟ್ ಡೇ ಕೆಲಸ ಇತ್ತು. ನನಗೂ ಕೂಡ ನೆಕ್ಸ್ಟ್ ಡೇ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನೆಕ್ಸ್ಟ್ ಬ್ಯಾಚ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ. ಹಂಗಾಗಿ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ತರೋದಿತ್ತು. ಬೆಂಗಳೂರಿಗೆ ಹೋಗಬೇಕಿತ್ತು ನಾನು ಕೂಡ. ಹಂಗಾಗಿ ನಾವು ಅಲ್ಲಿಂದ ಹೊರಟು ಬಂದ್ವಿ. ಮಕ್ಕಳಿಗೆ ಸ್ಕೂಲ್ ಇವಾಗ ರಜೆ ಇರೋದ್ರಿಂದ ಅಜ್ಜಿ ಮಕ್ಕಳು ಎಲ್ಲ ಊರಲ್ಲೇ ಇರ್ತಾರೆ. ಹಂಗಾಗಿ ಹೊರಟು ಬಂದ್ವಿ. ನಮ್ಮ ಚಿಕ್ಕಮ್ಮನ ಮಗ ಮತ್ತು ನಮ್ಮ ಮಾವನ ಮಗಳು ಅವರು ಉಳ್ಕೊಂಡ್ರು. ನೆಕ್ಸ್ಟ್ ಡೇ ಹೋಗ್ತಾರೆ ಅವರು. ಅವ್ರು ಹೇಳ್ತಿದ್ರು ಇರಲೇ ಎಲ್ಲ ಹೊರಟ್ಬಿಟ್ಟಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಈಗ ಕಮಿಟ್ಮೆಂಟ್ಸು, ನಮ್ಮ ವರ್ಕು ಈ ಥರ ಇದೆ. ಬೇಜಾರಾಯಿತು ನನಗೂ ಕೂಡ ಬಿಟ್ಟು ಬರೋಕ್ಕೆ. ಸರಿಯಾಗಿ ಈಗ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ವಲ್ಲ ಈ ಸಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ನಾವು ಬ್ಯಾಲೆನ್ಸ್ ಮಾಡಲೇಬೇಕಾಗಿದೆ ಈಗ. ಅಲ್ಲಿಂದ ಬಂದ ತಕ್ಷಣ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಶಾಪ್ಗೆ ಬಂದೆ. ಸಿಸ್ಟರ್ಸ್ ಇಬ್ಬರೂ, ಇವರು ನಾನು ಫೇಶಿಯಲ್ ಮಾಡ್ತಿದ್ದೀನಲ್ಲ, ಇವ್ರದ್ದು ಮದುವೆ ಇದೆ ಬ್ರೈಡು. ಹಂಗಾಗಿ ಅವ್ರಿಗೆ ನಾನೇ ಫೇಶಿಯಲ್ನ ಒಪ್ಕೊಂಡಿದ್ದೆ, ಮಾಡಿಕೊಡ್ಲೇಬೇಕಲ್ವ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಇನ್ನು ಒಂದೇ ದಿನ ಟೈಮ್ ಇರೋದು. ಹಂಗಾಗಿ ಕಾವ್ಯ ಕೂಡ ಬಂದಿದ್ದರು, ಇಬ್ಬರಿಗೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರನ್ನೂ ಕರ್ಸ್ಕೊಂಡಿದ್ದೆ. ಬಂದು ಮಾಡಿಕೊಟ್ಟು ಹೋದರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೂಡ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.